ಪೊಲೀಸ್ ಇಲಾಖೆಯ PC ಎಕ್ಸಾಮ್ಗೆ ಸಂಬಂಧಿಸಿದಂತೆ ಜನರಲ್ ನಾಲೆಡ್ಜ್ ಪೇಪರ್ 2 ಅದರ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಸಂಕಲ್ಪ IAS KAS ಸ್ಟಡಿ ಸೆಂಟರ್ ಧಾರವಾಡ, ಸಪ್ತಾಪುರ್ ಮೇನ್ ರೋಡ್, ಜಯನಗರ, ಧಾರವಾಡ ಇವರು ನೀಡಿದ್ದಾರೆ. ಅವರ ಫೋನ್ ನಂಬರ್ 9916296960. ಇನ್ನೊಂದು ಮೊಬೈಲ್ ನಂಬರ್ 9916614961. ಸೊ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಿಮಗೆ PC ಎಕ್ಸಾಮ್ನಲ್ಲಿ ತುಂಬ ಸಹಾಯಕಾರಿಯಾಗತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಈ ಕೆಳಗಿನವುಗಳನ್ನು ಗಮನಿಸಿ. ಒಂದನೆಯ ಹೇಳಿಕೆ ಏನಂದರೆ, ಇತ್ತೀಚೆಗೆ ಧಾರ್ಮಿಕ ಟ್ರಸ್ಟ್ ಮತ್ತು ದತ್ತಿ ಇಲಾಖೆ ಹಾಗೂ ಹ್ಯಾಪಿನೆಸ್ ಡಿಪಾರ್ಟ್ಮೆಂಟ್ ವಿಲೀನಗೊಳಿಸುವುದರ ಮೂಲಕ ಆಧ್ಯಾತ್ಮಿಕ ಇಲಾಖೆಯನ್ನು ರಚಿಸುತ್ತಿದೆ. ಎರಡನೆಯ ಹೇಳಿಕೆ, ಈ ಮೊದಲು ದೇಶದಲ್ಲಿ ಮೊಟ್ಟ ಮೊದಲ ಹ್ಯಾಪಿನೆಸ್ ಡಿಪಾರ್ಟ್ಮೆಂಟ್ ರಚಿಸಿತು. ಈ ಮೇಲಿನ ಹೇಳಿಕೆಗಳು ಯಾವ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದೆ? ಉತ್ತರ ಮಧ್ಯಪ್ರದೇಶ್. ವಿಶ್ವ ಏಡ್ಸ್ ದಿನ 2018ರ ವಿಷಯ ಏನಾಗಿತ್ತು? ನೋ ಯುವರ್ ಸ್ಟೇಟಸ್. ಪ್ರವಾಸೋದ್ಯಮ ಭವಿಷ್ಯವನ್ನು ಸುಧಾರಿಸಲು ದೇಶಾದ್ಯಂತ 15 ಹೆಲಿಪ್ಯಾಡ್ಗಳನ್ನು ಅಳವಡಿಸಲಾಗುವುದು ಎಂದು ಯಾವ ಸಚಿವಾಲಯ ಘೋಷಿಸಿತು? ಉತ್ತರ ನಾಗರಿಕ ವಿಮಾನಯಾನ ಸಚಿವಾಲಯ. ಮೂರನೇದು, 2019ರಲ್ಲಿ ರಿಪಬ್ಲಿಕ್ ದಿನದ ಮುಖ್ಯ ಅತಿಥಿಯಾಗಿ ಆಗಮಿಸಲಿರುವ ಸಿರಿಲ್ ರಾಮಾಪೋಸಾ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ಉತ್ತರ ದಕ್ಷಿಣ ಆಫ್ರಿಕಾ. ಇತ್ತೀಚೆಗೆ ನಿಧನ ಹೊಂದಿದ ರಮಾಕಾಂತ್ ಅಚ್ರೇಕರ್ ರವರು ಈ ಕೆಳಗಿನ ಯಾವ ಕ್ರೀಡೆಯ ತರಬೇತುದಾರರಾಗಿದ್ದಾರೆ? ಉತ್ತರ ಕ್ರಿಕೆಟ್. ಈ ಕೆಳಗಿನ ಯಾವ ಬ್ಯಾಂಕುಗಳ ವಿಲೀನದಿಂದ ಬ್ಯಾಂಕ್ ಆಫ್ ಬರೋಡಾ ದೇಶದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಲಿದೆ? ಉತ್ತರ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ICCಯು ವರ್ಷದ ಮಹಿಳಾ ಕ್ರಿಕೆಟಿಗ ಎಂದು ಯಾರನ್ನು ಹೆಸರಿಸಿದೆ? ಉತ್ತರ ಸ್ಮೃತಿ ಮಂದನಾ. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟ್ರೀಯ ಶಾಲೆಗಳನ್ನು ಪ್ರಾರಂಭಿಸಿದೆ? ಮಹಾರಾಷ್ಟ್ರ ಸರ್ಕಾರ. 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನಡೆಯುವ ಸ್ಥಳ ಯಾವುದು? ಪಂಜಾಬ್. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ ಸಂಪರ್ಕಿಸುವ ಈ ಕೆಳಗಿನ ಯಾವ ಸೇತುವೆಯನ್ನು ಉದ್ಘಾಟಿಸಲಾಯಿತು? ಬೋಗಿಬೆಲ್ ಸೇತುವೆ. ಭಾರತದ ಕೃಷಿಕರ ನಾಯಕ ಮತ್ತು 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಪ್ರತಿಮೆ ರಾಷ್ಟ್ರೀಯ ರೈತರ ದಿನದಂದು ಎಲ್ಲಿ ಉದ್ಘಾಟಿಸಲಾಯಿತು? ಘಜಿಯಾಬಾದ್, ಉತ್ತರ ಪ್ರದೇಶ್. ಧಾರವಾಡದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಜರುಗಿದ ವರ್ಷ ಹಾಗೂ ಅಧ್ಯಕ್ಷರ ಕೊಟ್ಟಿರುವ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಹೊಂದಾಣಿಕೆಯಾದ ಸರಿಯಾದ ಉತ್ತರಗಳೆಂದರೆ ಇದರಲ್ಲಿ ಬಿ ಆಪ್ಷನ್ ಸರಿಯಾಗಿದೆ. ಅದರಂತೆ 1918 ಆರ್ ನರಸಿಂಹಾಚಾರ, 1940 ವೈ ಚಂದ್ರಶೇಖರ್ ಶಾಸ್ತ್ರಿ, 1957 KV ಪುಟ್ಟಪ್ಪ, 2018-19 ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ಮಿಷನ್ ಇಂದ್ರಧನುಷ್ ಅನ್ನು ಭಾರತದಲ್ಲಿ ಪ್ರತಿರಕ್ಷಣೆಗೆ ಉದ್ದೇಶಿತ ವಿಧಾನಕ್ಕಾಗಿ ಪ್ರಾರಂಭಿಸಲಾಯಿತು. ಇದು ಡ್ಯಾಶ್ದೊಂದಿಗೆ ಸಂಬಂಧಿಸಿದೆ? ಮಕ್ಕಳ ಲಸಿಕೆ. ಚೇಂಜಿಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಮನಮೋಹನ್ ಸಿಂಗ್. 2018ರ UN ಮಾನವ ಹಕ್ಕುಗಳ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಅಸ್ಮಾ ಜಹಾಂಗೀರ್. ಸಂಗೀತ ಕಲಾ ಸಂಗಮವನ್ನು ಈ ಕೆಳಗಿನ ಯಾವ ಸಚಿವಾಲಯವು ಆಯೋಜಿಸಿತು? ಮಾನವ ಸಂಪನ್ಮೂಲ ಅಭಿವೃದ್ಧಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರು? ವಿಶ್ವನಾಥನ್ ಆನಂದ್. ಪ್ರಸಿದ್ಧ ದಿಲ್ವಾರ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ರಾಜಸ್ಥಾನ್. ಯಾವ ನಗರವನ್ನು ಎಲೆಕ್ಟ್ರಾನಿಕ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಬೆಂಗಳೂರು. ಯಾವ ವಿಜ್ಞಾನಿ ವಿಕಿರಣಶೀಲ ಅಂಶ ರೇಡಿಯಂ ಅನ್ನು ಕಂಡುಹಿಡಿದರು? ಮೇರಿ ಕ್ಯೂರಿ.
ಇವುಗಳಲ್ಲಿ ಯಾವುದು ಯುಎನ್ಒಗೆ ಸಂಬಂಧಿಸಿಲ್ಲ? ಏಷಿಯನ್. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಬ್ಯಾಂಕ್ನ ಕಾರ್ಯವಲ್ಲ? ನಾಣ್ಯಗಳ ವಿತರಣೆ. ಸಾರ್ಕ್ನಲ್ಲಿ ಈ ಕೆಳಗಿನ ದೇಶವು ಸದಸ್ಯತ್ವ ಪಡೆದಿಲ್ಲ? ಚೀನಾ. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಯಾರು? ದಾದಾಬಾಯಿ ನವರೋಜಿ. ಜೀವನ ಭೌತಿಕ ಗುಣಮಟ್ಟ ಸೂಚ್ಯಂಕ ಅಂದರೆ ದ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅನ್ನು ಮೊದಲಿಗೆ ಪರಿಕಲ್ಪನೆ ಕೊಟ್ಟವರು ಮೋರಿಸ್ ಡಿ ಮೋರಿಸ್. ರಾಸ್ ದ್ವೀಪ ಅಥವಾ ರಾಸ್ ಐಲ್ಯಾಂಡ್ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪರಿಗಣಿಸಿ. ಇದರ ಸರಿಯಾದ ಉತ್ತರ ಒಂದು ಮಾತ್ರ ಸರಿಯಿದೆ. ಅಂದರೆ ಒಂದನೇ ಹೇಳಿಕೆ ಏನಂದ್ರೆ ಇದನ್ನು ಇತ್ತೀಚೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ನೈಋತ್ಯ ಮಾನ್ಸೂನ್ ಮಾರುತ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ಗಳ ಮೇಲೆ ಪ್ರಭಾವ ಬೀರುತ್ತದೆ? ಇದರ ಉತ್ತರ ಮೇಲಿನ ಎಲ್ಲವೂ. ಅಂದರೆ ಒಂದನೇದು ಥಾರ್ ಮರುಭೂಮಿ, ಎರಡನೇದು ಟಿಬೆಟ್ ಪ್ರಸ್ಥಭೂಮಿ, ಮೂರನೇದು ಎಲ್ ನೀನೋ, ನಾಲ್ಕನೇದು ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಮತ್ತು ಆಂಟಿ ಟ್ರೇಡ್ಗಳು. ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ 3 ದ್ವೀಪಗಳ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಹಾಗಾದರೆ ಅವುಗಳ ಮೂಲ ಹೆಸರುಗಳು ಮತ್ತು ಮರುನಾಮಕರಣ ಮಾಡಲಾಗಿರುವ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸೊ ಹೊಂದಾಣಿಕೆಯಾಗಿ ಕರೆಕ್ಟ್ ಉತ್ತರ ಏನಂದ್ರೆ ಒಂದು ಮಾತ್ರ ಸರಿ ಇದೆ. ಅದು ರಾಸ್ ದ್ವೀಪ, ರಾಸ್ ಐಲ್ಯಾಂಡ್, ಅದು ನೇತಾಜಿ ಸುಭಾಷ್ ಚಂದ್ರ ದ್ವೀಪ ಆಗಿ ಈಗ ಮರುನಾಮಕರಣ ಆಗಿದೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಷ್ಟ್ರೀಯ ಉದ್ಯಾನವನ ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ್ಯಾಷನಲ್ ಪಾರ್ಕ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಈ ಕೆಳಗಿನ ಯಾವ ದೇವಾಲಯ ರೇಖಾಂಶಿಕವಾಗಿ ರಾಷ್ಟ್ರದ ರಾಜಧಾನಿ ದೆಹಲಿಗೆ ಸಮೀಪವಿರುವುದು? ಶಬರಿಮಲೈ. ಶಬರಿಮಲೈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಇದು ಮೌನ ಕಣಿವೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೆಲೆಗೊಂಡಿದೆ. ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ 1 ಅಂದರೆ ಬ್ರಹ್ಮಪುತ್ರ ನದಿ ಮಾನಸ, ಗೋದಾವರಿ ನದಿ ಸಬರಿ, ಕೃಷ್ಣಾ ನದಿ ಮೂಸಿ, ಕಾವೇರಿ ನದಿ ಕಪಿಲಾ. ಈ ಕೆಳಗಿನ ಯಾವ ವಾಯುಮಾರ್ಗ ಅಂದರೆ ಏರ್ ರೂಟ್ಸ್ ಪರ್ತನಿಂದ ಲಂಡನ್ಗೆ ಸಮೀಪವಾಗುತ್ತದೆ? ಪರ್ತ, ಮುಂಬೈ, ದುಬೈ, ಲಂಡನ್ ಇದರ ಸರಿಯಾದ ಉತ್ತರ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಇದರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಅಂದರೆ ಬೆಂಗೂಲಾ ಆಫ್ರಿಕಾದ ಪಶ್ಚಿಮ ಕರಾವಳಿ, ಗಲ್ಫ್ ಸ್ಟ್ರೀಮ್ ಉತ್ತರ ಅಮೆರಿಕಾದ ಪೂರ್ವ, ಹಿರೋಶಿಮಾ ಉತ್ತರ ಪೆಸಿಫಿಕ್ ಸಾಗರದ ಪಶ್ಚಿಮ ಕರಾವಳಿ. ಈ ಕೆಳಗಿನ ದೇಶಗಳ ಆದರ್ಶ ಕಾಲಮಾನವು ಗ್ರೀನ್ವಿಚ್ ವೇಳೆಗಿಂತ ಮುಂದೆ ಅಥವಾ ಹಿಂದೆ ಇರುವುದು. ಈ ದೇಶಗಳನ್ನು ಗ್ರೀನ್ವಿಚ್ ವೇಳೆಗಳ ಪ್ರಕಾರ ಮುಂದಿನಿಂದ ಹಿಂದಕ್ಕೆ ಇರುವಂತೆ ಕ್ರಮವಾಗಿ ಜೋಡಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 3 ಅಂದರೆ ಮೊದಲನೇದು ಇಂಡೋನೇಷ್ಯಾ, ಆಮೇಲೆ ಕಿರ್ಗಿಸ್ತಾನ್, ಆಮೇಲೆ ಇಟಲಿ, ಆಮೇಲೆ ಕ್ಯೂಬಾ, ಕೊನೆಯದಾಗಿ ಗ್ವಾಟಮಾಲಾ. ಈ ಕೆಳಗಿನವುಗಳಲ್ಲಿ ಯಾವುದು ಆಳವಾದ ಸರೋವರವಾಗಿದೆ? ಬೈಕಲ್. ಈ ಕೆಳಗಿನ ಯಾವ 2 ಗ್ರಹಗಳು ಅವಳಿ ಗ್ರಹ ಅಂದರೆ ಟ್ವಿನ್ ಪ್ಲಾನೆಟ್ಸ್ಗಳಾಗಿವೆ? ಶುಕ್ರ ಮತ್ತು ಭೂಮಿ. ಹುಲಿಕಲ್ ಘಾಟ್ ಈ ಕೆಳಗಿನ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ? ಕುಂದಾಪುರ್ ಮತ್ತು ಶಿವಮೊಗ್ಗ. ಈ ಕೆಳಗಿನ ಯಾವ ಬೆಳೆಯ ವೈಜ್ಞಾನಿಕ ಹೆಸರು ಒರೈಸಾ ಸತೀನಾ ಆಗಿದೆ? ಭತ್ತ. ಕರ್ನಾಟಕದಲ್ಲಿ ಮೊದಲ ರಾಜ್ಯ ಸಿಮೆಂಟ್ ಕಾರ್ಖಾನೆಯನ್ನು ಯಾವ ವರ್ಷದಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು? 1939. 26ನೇ ಜನವರಿ 2000 ವರ್ಷ ವಾರದ ಯಾವ ದಿನವಾಗಿತ್ತು? ಉತ್ತರ ಬುಧವಾರ.
ಮಧ್ಯರಾತ್ರಿ 12 ಗಂಟೆಯಿಂದ ಮುಂಜಾನೆ 6 ಗಂಟೆ 20 ನಿಮಿಷದವರೆಗೆ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ತಿರುಗುತ್ತದೆ? ಉತ್ತರ 190 ಡಿಗ್ರಿ. ಎ ಒಬ್ಬನೇ ಒಂದು ಕೆಲಸವನ್ನು 60 ದಿನಗಳಲ್ಲಿ ಮುಗಿಸುತ್ತಾನೆ. ಬಿ ಅದೇ ಕೆಲಸವನ್ನು ಮಾಡಿ ಮುಗಿಸಲು 15 ದಿನಗಳು ಸಾಕು. ಹಾಗಾದರೆ ಇಬ್ಬರು ಒಟ್ಟುಗೂಡಿ ಆ ಕೆಲಸ ಮುಗಿಸಲು ಎಷ್ಟು ದಿನ ಬೇಕು? ಈ ಪ್ರಶ್ನೆಯ ಸರಿಯಾದ ಉತ್ತರ 12 ದಿನ. ಒಂದು ಸ್ಥಳದಿಂದ ಗಿರೀಶನು ಪಶ್ಚಿಮಕ್ಕೆ 4 ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ಮುಂದೆ ನಡೆದರೆ ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ದೂರದಲ್ಲಿದ್ದಾನೆ? ಇದರ ಸರಿಯಾದ ಉತ್ತರ ನೈಋತ್ಯ 5 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಇದು ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳು. ಈಗಾಗಲೇ 2 ಹೇಳಿದ್ದೀನಿ, ಈಗ 3ನೇದು. ಬ್ರಾಕೆಟ್ 12 ಪ್ಲಸ್ 13 ಹೋಲ್ ಸ್ಕ್ವೇರ್ ಪ್ಲಸ್ ಬ್ರಾಕೆಟ್ 12 ಮೈನಸ್ 13 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ 626. ಮುಂದಿನ ಸರಣಿಯ ಸಂಖ್ಯೆ ಹೇಳುವ ಪ್ರಶ್ನೆ ಇದಾಗಿದೆ. ಸಂಖ್ಯೆಗಳೆಂದರೆ 2, 3, 10, 29, 66. ಮುಂದಿನ ಸಂಖ್ಯೆ 127. 200 ರಿಂದ 300 ಸಂಖ್ಯೆಗಳ ಮಧ್ಯೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ 3 ಎಷ್ಟು ಬಾರಿ ಕಾಣಿಸುತ್ತದೆ? ಇದರ ಸರಿಯಾದ ಉತ್ತರ 21. 70 ಲೀಟರ್ನ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಪ್ರಮಾಣವು 4:1 ಮತ್ತು 14 ಲೀಟರ್ ನೀರನ್ನು ಮಿಶ್ರಣ ಮಾಡಿದರೆ ಹೊಸ ಮಿಶ್ರಣದ ಹಾಲು ಮತ್ತು ನೀರಿನ ಅನುಪಾತವೆಷ್ಟು? ಇದರ ಉತ್ತರ 2:1. 120 ಮೀಟರ್ ಉದ್ದದ ರೈಲು ಒಂದು ಗೇಟನ್ನು 10 ಸೆಕೆಂಡುಗಳಲ್ಲಿ ದಾಟಿದರೆ ಆ ರೈಲಿನ ವೇಗವೆಷ್ಟು? ಇದರ ಉತ್ತರ 216/5 ಕಿಲೋಮೀಟರ್ ಪರ್ ಸೆಕೆಂಡ್. ಈ ಸಂಖ್ಯೆಯ ಗಣಗಳ ಪೈಕಿ ಯಾವುದು 64, 16, 8 ಗಣದಂತಲ್ಲ? ಈ ಪ್ರಶ್ನೆಯ ಸರಿಯಾದ ಉತ್ತರ 72, 18, 6. ಮುಂದಿನ 50 ಕ್ವೆಶ್ಚನ್ಗಳನ್ನು ನೆಕ್ಸ್ಟ್ ಭಾಗದಲ್ಲಿ ಮಾಡ್ತೀನಿ.